ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ರಿಲೇಟಿವ್ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಒಂದು ಜಾಗ 13 ಎಕರೆ ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ತೋರಿಸ್ತಾ ಇದ್ದೀನಿ, ಇದೇ ಜಾಗ ರೆಡ್ ಸೈಲ್ ಬರುತ್ತೆ. ದಯವಿಟ್ಟು ವಿಡಿಯೋ ನೀಟಾಗಿ ನೋಡಿ, ಒಳಗಡೆ ಏನೇನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಚೆನ್ನಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಖಂಡಿತ ನೀವು ಅರ್ಧಂಬರ್ಧ ವೀಡಿಯೋ ಎಲ್ಲ ನೋಡಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಫುಲ್ ವೀಡಿಯೋ ನೋಡಿ, ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಪ್ಯೂರು ರೆಡ್ ಸೈಲ್ ಬರುತ್ತೆ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಟೋಟಲ್ ನಿಮಗೆ 13 ಎಕರೆ ಬೌಂಡ್ರಿ ಬರುತ್ತೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ಇದು ನೋಡಿ. ಏನಿದೆ, ಮಂಗಳೂರು ಸೌಂತ ಹಾಕಿದ್ದಾರೆ. ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ. 3 ಬೋರ್ವೆಲ್ ಇದೆ. ಫುಲ್ಲು ಎಂಟೈರ್ ಬೌಂಡ್ರಿ ಕೂಡ ತೆಂಗು ಹಾಕಿದ್ದಾರೆ. ಈ ಥರ ಇದೆ ತೆಂಗು. ಇದ್ರೊಳಗಡೆನೂ ಬೇರೆ ಬೇರೆ ಕ್ರಾಪ್ಗಳು ಬೆಳೀತಾ ಇದ್ದಾರೆ ನೋಡಿ. ಇದ್ರೊಳಗಡೆ ಸೌಂತ ಹಾಕಿದ್ದಾರೆ. ಪಕ್ಕದಲ್ಲಿ ಬಾಳೆ ಇದೆ, ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಲ್ಲ ನೋಡಿ. ಪಕ್ಕದಲ್ಲಿ ಬಾಳೆನೂ ಕೂಡ ಹಾಕಿದ್ದಾರೆ. ಒಂದು ಹಳ್ಳಿ ತುಂಬ ಚೆನ್ನಾಗಿರೋಂಥ ಲೊಕೇಶನಲ್ಲಿದೆ. ಇದು ನಿಮಗೆ ಗುಂಡ್ಲುಪೇಟೆ ಮತ್ತು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ 10 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಬರೀ ಜಸ್ಟ್ 10 ಕಿಲೋಮೀಟ್ರ್. ಮೈಸೂರಿಗೆ ಒಂದು ಕರೆಕ್ಟಾಗಿ ಒಂದು ಇಲ್ಲಿಂದ ಜಾಗದಿಂದ ಒಂದು 45 ಕಿಲೋಮೀಟ್ರು ಮೈಸೂರು. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಬಂದು 170 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ ಮಾತ್ರ. ಇದರಲ್ಲಿ ಮನೆಯೂ ಕೂಡ ಇದೆ, 3 ಬೋರ್ವೆಲ್ ಇದೆ ನೋಡಿ. ಇದು ಏನಿದೆ ಇದೆ ಕಾಣಿಸ್ತಾ ಇದೆಯಲ್ಲ, ಇದೆ ಜಾಗ. ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. RTC ಓಡೋರು ಬಂದು ಒಬ್ಬರೇ ಬರ್ತಲ್ಲ, ಸಿಂಗಲ್ ಓನರು ನೋಡಿ. ತೆಂಗಿನ ಗಿಡ ಈ ಥರ ಇದೆ, ಎಲ್ಲ ನಾಟಿ ಸಸಿಗಳು ಸರ್. ಮ್ಯಾಕ್ಸಿಮಮ್ ನಿಮಗೆ ಒಂದು 500 ತೆಂಗಿನ ಗಿಡ ಬರುತ್ತೆ. ಫುಲ್ ಎಲ್ಲ ಹಾಕಿದ್ದಾರೆ ತೆಂಗು, ಎಲ್ಲ ನಾಟಿ ಗಿಡಗಳು. 500 ತೆಂಗಿನ ಗಿಡ ಬರುತ್ತೆ. ನೀವು 1.5 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡ್ ಬರಬೇಕು. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಅಲ್ಲ, ಡೈರೆಕ್ಟು ಜಮೀನವ್ರಿಗೂ ಮ್ಯಾಪ್ ರೋಡು. ಇದರಲ್ಲಿ ಇನ್ನೇನಪ್ಪ ಅಂದರೆ ನಿಮಗೆ ಈ ಜಮೀನು ಏನಿದೆ ಇದರ ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಮೈಸೂರು ಮತ್ತು ಬ್ಯಾಂಗ್ಳೂರವರೆಲ್ಲ 5 ಎಕರೆ 10 ಎಕರೆ ಎಲ್ಲ ತೊಗೊಂಡು ಫಾರ್ಮ್ ಮಾಡ್ಕೊಂಡಿರೋಂಥ ಜಾಗ. ಈ ಜಾಗದ ಪಕ್ಕದಲ್ಲೇ ಸುಮಾರು ಜನ ಬ್ಯಾಂಗ್ಳೂರಿಗೆ ಪರ್ಚೇಸ್ ಮಾಡಿದ್ದಾರೆ. 5 ಎಕರೆ 10 ಎಕರೆ ಎಲ್ಲ ತೊಗೊಂಡು ಅವರು ಕೂಡ ಫಾರ್ಮ್ ಹೌಸ್ ಮಾಡಿದ್ದಾರೆ. ಇದು ಕೂಡ 13 ಎಕರೆ. ನೀವು ಏನು ಒಬ್ಬರೇ ತೊಗೊಳಕ್ಕಾಗಲಿಲ್ಲ ಅಂದ್ರೂ ಕೂಡ 1-2-3 ಜನ ಬೇಕಾದ್ರೆ ಪಾರ್ಟ್ನರ್ ತೊಗೋತೀನಿ ಅಂದರೂ ಕೂಡ ತೊಗೋಬೋದು. ಬಾಳೆ ಎಲ್ಲ ಸೂಪರಾಗಿ ಬಂದಿದೆ, ಯಾಲಕ್ಕಿ ಬಾಳೆ ನೋಡಿ. ಅದ್ಭುತವಾಗಿದೆ ಜಾಗ ಮಾತ್ರ ನೋಡಿ. ಇದೇನು ತೋರಿಸೋದು ನೋಡಿ, ಇಲ್ಲಿ ಮಂಗಳೂರು ಸೌಂತ ಹಾಕಿದ್ದಾರೆ. ನೀವು ಹೆಂಗೆ ಇವಾಗ ಏನು ಮಾತಾಡ್ತು ಅಂದರೆ ಆಮೇಲೆ ಇನ್ನೊಂದು ಸರ್, ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋದ್ರೆ ಮಾತ್ರ ಜಾಗ ಕೊಡ್ತಾರೆ. ಇದು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ. 3 ಕಡೆ ಗೇಟ್ ಹಾಕಿದ್ದಾರೆ ನೋಡಿ. ಎಲ್ಲೂ ಒಂದು ಹಾಕಿದ್ದಾರೆ, ಆ ಕಡೆಯೂ ರಸ್ತೆ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕಡೆಯೂ ರಸ್ತೆ ಇದೆ. 3 ಕಡೆ ಗೇಟ್ ಹಾಕಿದ್ದಾರೆ. ತೆಂಗು ಕೂಡ ಒಳ್ಳೆ ಸೂಪರಾಗಿ ಬಂದಿದೆ ಸರ್. ನೀವೇನು ಮಾತಾಡ್ತು ಅಂದರೆ ಈ ಬಾಳೆ ಏನು ಹಾಕಿದ್ದಾರೆ, ಬಾಳೆ ಸೆತ್ತನೆ ಅವರು ಬಿಟ್ಕೊಡ್ತಾರೆ ನಿಮಗೆ ನೋಡಿ. ತೆಂಗೆಲ್ಲ ಆಲ್ರೆಡಿ ನಾಟಿ ಗಿಡಗಳು. ನಿಮಗಿದು ಇನ್ನೊಂದು 1-2-3 ವರ್ಷಕ್ಕೆಲ್ಲ ಫಲ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ. ಆ ಥರ ಇದೆ ತೆಂಗು ನೋಡಿ. ಇದು ಜಮೀನೊಳಗೆ ಓಡಾಡೋಕ್ಕೆ ಬಿಟ್ಕೊಂಡಿರೋ ಅಂಥ ಜಾಗ ಮಾತ್ರ ಒಳ್ಳೆ ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ವಿಲೇಜಿಂದ ನೀವು ಸ್ಟೇಟ್ ಹೈವೇ ಕಡೆಯಿಂದನೂ ಬರ್ಬೋದು, ಇನ್ನೊಂದು ವಿಲೇಜ್ ಇದೆ, ವಿಲೇಜ್ ಕಡೆಯಿಂದನೂ ಬರ್ಬೋದು. ನೀವು ಸ್ಟೇಟ್ ಹೈವೇ ಕಡೆಯಿಂದ ಬರ್ತೀನಿ ಅಂದರೆ 2.5 ಕಿಲೋಮೀಟ್ರ್ ಆಗುತ್ತೆ, 2.5 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಕಡೆಯಿಂದ ಬರ್ತೀನಿ ಅಂದರೆ 1.5 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಭಾಳ ಯಾಲಕ್ಕಿ ಒಳ್ಳೆ ಅದ್ಭುತವಾಗಿ ಬಂದಿದೆ ಬಾಳೆ. ಮೈಸೂರಿಗೆ ಒಂದು 45 ಕಿಲೋಮೀಟ್ರು, ಬೆಂಗಳೂರಿಗೆ ಕರೆಕ್ಟಾಗಿ 170 ಕಿಲೋಮೀಟ್ರ್ ಬ್ಯಾಂಗ್ಳೂರು. ನೋಡಿ ಸರ್, ಯಾರು 10 ಎಕರೆ ಮೇಲೆ ನೋಡ್ತಾರೆ ಅವ್ರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ. ಸಾಯಿಲ್ ಮಾತ್ರ ಒಳ್ಳೆ ಪ್ಯೂರ್ ರೆಡ್ ಸಾಯಿಲ್, ಒಳ್ಳೆ ನಾಟಿ ಸಸಿಗಳು ಇದೆ ನೋಡಿ. ನೀವೇನು ಮಾತಾಡ್ತೀರ ಅಂದರೆ ಎಲ್ಲ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿ ನೋಡಿ. ಈ ಥರ ಗೇಟ್ ಹಾಕ್ಬಿಟ್ಟಿದ್ದಾರೆ. ಎಂಟೈರ್ ಬೌಂಡ್ರಿಗೂ ಕೂಡ ಡ್ರಿಪ್ ಮಾಡಿದ್ದಾರೆ.
ಇನ್ನೊಂದು 4-5 ಎಕರೆ ಒಂದು ಕಡೆ ಓಪನ್ ಫೀಲ್ಡ್ ಬಿಟ್ಕೊಂಡಿದ್ದಾರೆ. ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಮನೆ ಮಾತ್ರ ಒಳ್ಳೆ ಅದ್ಭುತವಾಗಿ ಕೂಡ ಮಾಡಿದ್ದಾರೆ. ಮನೆ ಒಂದು 2 ಅಟ್ಯಾಚಾಗಿ ಮಾಡಿದ್ದಾರೆ. ಒಂದು ಲೇಬರ್ಗೆ ಮತ್ತು ಒಂದು ಓನರ್ಗೆ 2 ಸೇರಿಸಿ ಅಟ್ಯಾಚಲ್ಲಿ ಮಾಡಿದ್ದಾರೆ ಜಾಗ. ಇದು ಮನೆ ಜಾಗ ಸೂಪರಾಗಿದೆ. ಇಂಥ ಜಾಗ ನಿಮಗೆ ಮತ್ತೆ ಸಿಗೋಲ್ಲ. ನಿಮ್ಗೆ ಯಾರು ಜಮೀನು ಮೇಲೆ ಹೋಗೋಂಥ ಅಬ್ಜೆಕ್ಷನ್ ಇಲ್ಲ ಸರ್. ಡೈರೆಕ್ಟ್ ಜಮೀನವರೆಗೂ ನಿಮಗೆ 40 ಫೀಟ್ ರೋಡ್ ಇದೆ. ನೀವು 2 ಕಡೆಯಿಂದನೂ ಬರ್ಬೋದು. ನೀವು ಸ್ಟೇಟ್ ಹೈವೇ ಕಡೆಯಿಂದನವರು ಬರ್ಬೋದು, ವಿಲೇಜ್ ಕಡೆಯಿಂದನವರು ಬರ್ಬೋದು. ನೀವು ಇದು ಗುಂಡ್ಲುಪೇಟೆ ಊಟಿ ಮೈಸೂರು ನ್ಯಾಷನಲ್ ಹೈವೇ ಕರೆಕ್ಟಾಗಿ 10 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ನೀವು ಮಾತಾಡ್ತು ಅಂದರೆ ಬಾಳಲ್ಲೇ ಸುಮಾರು ದುಡ್ಡು ಆಗ್ಬಿಡುತ್ತೆ ನಿಮಗೆ. ಆಲ್ರೆಡಿ ಎಲ್ಲ ಭಾಳ ಗುಣ ಬರ್ತಾಯಿದೆ ಇವಾಗ ನೋಡಿ. ಇದರಲ್ಲಿ ಮಂಗಳೂರು ಸೌಂತ ಹಾಕಿದ್ದಾರೆ ನೋಡಿ. ಅದ್ಭುತವಾಗಿದೆ ಜಾಗ ಮಾತ್ರ. ಡೈರೆಕ್ಟು RTC ಓಡೋರು ಯಾರಿದ್ದಾರೆ ಅವರನ್ನೇ ನಿಮಗೆ ಮಾತುಕತೆಗೆ ಕೂರಿಸ್ಕೊಡ್ತೀನಿ ಸರ್. ಡೈರೆಕ್ಟ್ ಏನೇ ಇದ್ರು ನೀವು ಅವ್ರ ಹತ್ರನೇ ಫೈನಲ್ ಮಾಡ್ಕೋಬೇಕು. ರೈಟು ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನೋಡಿ. ಒಳ್ಳೆ ಅದ್ಭುತವಾಗಿದೆ ಜಾಗ. ಈ ಕಡೆ ಏನಿದೆ ಈ ಕಡೆ ಮಾತ್ರ ಬರೀ ತೆಂಗು ಹಾಕೊಂಡಿದ್ದಾರೆ. ಈ ಕಡೆ ಒಂದು 4ರಿಂದ 5-6 ಎಕರೆ ಈ ಕಡೆಗೆ ಓಪನ್ ಫೀಲ್ಡ್ ಇದೆ ನೋಡಿ. ಒಂದು 5ರಿಂದ 6 ಎಕರೆ ಈ ಕಡೆ ಓಪನ್ ಫೀಲ್ಡ್ ಇದೆ. ಎಲ್ಲಕ್ಕೂ ಫುಲ್ಲು ತೆಂಗು ಹಾಕೊಂಡಿದ್ದಾರೆ ನೋಡಿ. ಫುಲ್ಲು ಎಲ್ಲಕ್ಕೂ ತೆಂಗು ಹಾಕೊಂಡಿದ್ದಾರೆ. ಒಳ್ಳೆ ಜಾಗ, ಅದ್ಭುತವಾಗಿದೆ ಜಾಗ ಕೂಡ ಮಾತ್ರ. ಏನಾದ್ರು ನೀವು ಒಬ್ಬರೇ ತಗೋತೀವಿ ಅಂದರು ಜಾಗ ಮಾತ್ರ ಅದ್ಭುತವಾಗಿದೆ. ಒಬ್ಬರು ಕೂಡ ಬೇಕಾದ್ರೆ ತೊಗೋಬೋದು. ಇಲ್ಲ ಸರ್ ನಾವು ಏನಾದ್ರು ಪಾರ್ಟ್ನರ್ ತೊಗೋತೀವಿ ಅಂದರೆ ಒಂದು 3 ಜನ 4 ಜನ ಕೂಡ ಪಾರ್ಟ್ನರ್ಲಿ ತೊಗೋಬೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಮನೆ. ಜಮೀನು ಕೂಡ ಒಳ್ಳೆ ಹೈಟಾಗಿದೆ ಜಾಗ. ಜಮೀನು ಕೂಡ ಫುಲ್ಲು ಹೈಟಾಗಿದೆ ಜಮೀನು. ಸರ್ ಇಲ್ಲೊಂದು ಬೋರ್ವೆಲ್ ಇದೆ, ಇಲ್ಲೊಂದು ಬೋರ್ವೆಲ್ ಇದೆ. ಟೋಟಲಿ ಜಮೀನು ಒಳಗಡೆ 3 ಬೋರ್ವೆಲ್ ಇದೆ ನೋಡಿ. ಎಲ್ಲ ಮಂಗಳೂರು ಸೌಂಡ್ ಹಾಕಿದ್ದಾರೆ. ತೆಂಗು ಮಾತ್ರ ಅದ್ಭುತವಾಗಿ ಬಂದಿದೆ ಸರ್. ಗಿಡ ನೋಡಿ ಇಲ್ಲಿ. ಇದು ಒಳಗಡೆ ತೆಂಗು ಒಳಗಡೆ ಬೇರೆ ಥರ ಕ್ರಾಪ್ ಹಾಕಿ ನೀವು ಬೆಳೆದು ಕಂಟಿವೇಷನ್ ಮಾಡಿಬಿಟ್ರೆ ಅದೇ ಗೊಬ್ಬರ ಆಗುತ್ತೆ ನಿಮ್ಗೆ. ಒಳ್ಳೆ ನೀಟಾಗಿ ಬರುತ್ತೆ ಸಸಿ ನೋಡಿ. ಹಿಂಗಿದೆ ಅಂದ್ರೆ ಅದ್ಭುತವಾಗಿದೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. 2 ಕಡೆ ವಿಲೇಜ್ ಇದೆ, ವಿಲೇಜ್ಗೆ ಸೆಂಟ್ರು. ಒಳ್ಳೆ ಸೆಕ್ಯೂರ್ ಆಗಿದೆ ಜಾಗ. ಒಂದು ಕಡೆ ಒಂದು 2.5 ಆಗುತ್ತೆ, ಒಂದು ಕಡೆ 1.5 ಆಗುತ್ತೆ. 2 ಸೆಂಟ್ರಲ್ಲಿ ಇರೋಂಥ ಜಾಗ ಕಾಣಿಸ್ತಾ ಇದೆಯಲ್ಲ. ಅವರು ಕೇರಳದವರು ಇಟ್ಕೆ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಜಾಗಕ್ಕೆ ಒಂದು 7ರಿಂದ 8 ಕಿಲೋಮೀಟ್ರ್ ಆಗ್ಬೋದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಇಟ್ಕೆ ಫ್ಯಾಕ್ಟ್ರಿ. ಈ ಕಡೆ ಮುಂದೆ ಅವರು ಪಾರ್ಕಿಂಗ್ ಗಿರ್ಕಿಗೆ ಅಂತ ಬಿಟ್ಕೊಂಡಿದ್ದಾರೆ ನೋಡಿ. ಅಲ್ಲೂ ಒಂದು ಬೋರ್ವೆಲ್ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಅಲ್ಲೂ ಒಂದು ಬೋರ್ವೆಲ್ ಇದೆ ನೋಡಿ ಸರ್. ವಾಸಕ್ಕೆ ಒಂದು ಮನೆಯೂ ಕೂಡ ಒಳ್ಳೆ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಓನರ್ಗೆ ಇಟ್ಕೋಬೋದು, ಒಬ್ಬರು ಬೇಡ ಅಂದರೆ ಒಂದು ಫ್ಯಾಮಿಲಿಗೆ ಬೇಕಾದ್ರೆ ಇಟ್ಕೋಬೋದು ನೋಡಿ. ಒಂದು ಮನೆಯೂ ಕೂಡ ಒಳ್ಳೆ ಅದ್ಭುತ ಮಾಡಿದ್ದಾರೆ. ಒಳಗೆ ಒಳ್ಳೆ ಸೂಪರ್ ಫೆಸಿಲಿಟಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದೊಂದು ತೊಟ್ಟಿ ಕೂಡ ಮಾಡಿದ್ದಾರೆ ನೋಡಿ. ಇದೇನಾದ್ರು ದನಗಳಿಗೆ ನೀರು ಕುಡ್ಸೋಕೆ ಮಾಡಿದ್ದಾರೆ ನೋಡಿ. ಸೂಪರಾಗಿದೆ ಮನೆಯೂ ಮಾತ್ರ ನೋಡಿ. ಹೊಸ ಮನೆ ಸೂಪರ್ ಮಾಡ್ಕೊಂಡಿದ್ದಾರೆ ಮನೆ ಮಾತ್ರ. 2 ರೂಮ್ಸ್ ಇದೆ ಅಟ್ಯಾಚು. ಒಂದು ಬೇಕಾದ್ರೆ ಓನರ್ ಅವ್ರು ಇರ್ಬೋದು, ಒಂದು ಲೇಬರ್ ಬೇಕಾದ್ರೆ ಕೊಡ್ಬೋದು ನೀವು. ಇಲ್ಲ ಬೇಕಾದ್ರೆ ನೀವು 2 ಓನರ್ ಯೂಸ್ ಮಾಡ್ಕೋತೀವಿ ಅಂದರೆ ಬೇಕಾದ್ರೆ ಸಪ್ರೇಟ್ ಈ ಕಡೆನೂ ಜಾಗ ಇದೆ, ಇಲ್ಲೂ ಬೇಕಾದ್ರೆ ಮಾಡ್ಕೋಬೋದು ಮನೆ ನೋಡಿ. ಮುಂದೆ ಎಲ್ಲ ಸೂಪರಾಗಿದೆ ಜಾಗ ನೋಡಿ. ಮನೆಯೂ ಕೂಡ ಒಳ್ಳೆ ಹೊಸ್ದಾಗಿ ಮಾಡಿದ್ದಾರೆ. ಈ ಕಡೆ ಒಂದು ಸ್ವಲ್ಪ ಓಪನ್ ಜಾಗ ಬಿಟ್ಕೊಂಡಿದ್ದಾರೆ ನೋಡಿ. ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಸರ್. ನೀವು ಜಾಗ ನೋಡಿದ್ರೆ ನೀವು ಬಿಡೋದೇ ಅಲ್ಲ, ಆ ಥರ ಇದೆ ಅದು. ಆಮೇಲೆ ಈ ಜಾಗದ ಪಕ್ಕದಲ್ಲೇ ನಿಮ್ಗೆ ಆವಾಗಲೇ ಹೇಳ್ದಂಗೆ ಎಲ್ಲ ಮೈಸೂರು ಬ್ಯಾಂಗ್ಳೂರು ಅವರೆಲ್ಲ ತೊಗೊಂಡಿದ್ದಾರೆ ಜಾಗನ. ಎಲ್ಲ ಬರೀ 5 ಎಕರೆ 10 ಎಕರೆ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಸರ್. ಇದೆಲ್ಲ ರೆಡಿ ಇರೋ ಅಂಥದ್ದು ನೋಡಿ. ಸೂಪರಾಗಿ ಮಾಡಿದ್ದಾರೆ ಜಾಗ ಮಾತ್ರ ಅದ್ಭುತವಾಗಿದೆ ಜಾಗ. ಯಾರು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸರ್ ಡೈರೆಕ್ಟು ನೋಡಿ. ಈ ಥರ 2 ರೋಡು 3 ರೋಡ್ ಬಿಟ್ಕೊಂಡಿದ್ದಾರೆ ಅವರು ಜಮೀನು ಒಳಗಡೆ ಓಡಾಡೋಕ್ಕೆ.
ಇದನ್ನು ಕೂಡ ಜಮೀನು ಒಳಗಡೆ ಓಡಾಡೋಕೆ ಬಿಟ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಎಂಟ್ರೆನ್ಸು. ನೋಡಿ ಅಲ್ಲಿ ಗೇಟ್ ಹಾಕೊಂಡಿದ್ದಾರಲ್ಲ ಅದೇ ಎಂಟ್ರೆನ್ಸು. ತೆಂಗು ಈ ಕಡೆ ಅಂತೂ ಆಲ್ರೆಡಿ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಇವಾಗ ರೀಸೆಂಟಾಗಿ ಕೂರಿಸಿರೋಂಥ ಗಿಡಗಳು. ಇದ್ರೊಳಗಡೆ ಏನಾದ್ರು ನೀವು ಬೇರೆ ಥರ ಫಸಲು ಮಾಡಿದ್ರೂ ಕೂಡ ಚೆನ್ನಾಗಿ ಬಂದ್ಬಿಡುತ್ತೆ ಗಿಡಗಳು. ತೋಟ ಮಾಡೋದೇನು ತುಂಬ ಟೈಮ್ ಹಿಡಿಯಲ್ಲ ತೋಟ ಮಾತ್ರ ಅದ್ಭುತ ಮಾಡ್ಕೋಬೋದು. ಇದ್ರೊಳಗಡೆ ಬೇಕಾದ್ರೆ ನೀವು ಅಡಿಕೆ ಏನು ಬೇಕಾದ್ರೂ ಹಾಕೋಬೋದು. ನೀವು ಅಡಿಕೆ ಗಿಡಗಳನ್ನು ಕೂರಿಸ್ಕೋಬೋದು. ಬೇಕಾದ್ರೆ ಒಳ್ಳೆ ಡಿಸ್ಟೆನ್ಸಲ್ಲಿ ಹಾಕಿದ್ದಾರೆ. ಒಂದು 25 ಅಡಿ 30 ಅಡಿ ಡಿಸ್ಟೆನ್ಸಲ್ಲಿ ತೆಂಗು ಹಾಕಿದ್ದಾರೆ. ಯಾರು ಬಿಗ್ಗು ಲ್ಯಾಂಡ್ ನೋಡ್ತಾರೆ ಅವ್ರಿಗೆ ಚೆನ್ನಾಗಿದೆ ಜಾಗ. ನೋಡಿ ನೀವೇನು ಮಾತಾಡಿದ್ರೆ ಇದೇನು ಫಸಲಿದೆ ಇದ್ರ ಮುಖಾಂತರನೇ ಬಿಟ್ಕೊಡ್ತಾರೆ ಅವರು. ನಿಮ್ಗೆ ವ್ಯಾಪಾರ ಆಯಿತು ಅಂದರೆ ಇದೇನು ಫಸಲಿದೆ ಇದ್ರ ಮುಖಾಂತರನೇ ನಿಮಗೆ ಬಿಟ್ಟು ಹೋಗ್ತಾರೆ ಅವರು. ಅಲ್ಲೊಂದು 2 ಬೋರ್ ತೋರಿಸ್ತಾರೆ ನೋಡಿ. ಇಲ್ಲೂ ಒಂದು ಬೋರ್ವೆಲ್ ಇದೆ. ಇಲ್ಲೂ ಒಂದು ಬೋರ್ವೆಲ್ ಇದೆ ನೋಡಿ. ಜಾಗ ನೋಡ್ತಿದ್ರೆ ಬಿಟ್ಟು ಹೋಗೋಕ್ಕೆ ನಮಗೆ ಮನಸ್ಸಿಲ್ಲ, ಆ ಥರ ಇದೆ. ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ ನೋಡಿ. ಆಮೇಲೆ ಬಾಳೆ ಎಲ್ಲ ಫುಲ್ಲು ಇವಾಗ ಗುಣ ಬರ್ತಾಯಿದೆ ನೋಡಿ. ಈ ಬಾಳೆ ಇವಾಗ ಹಾಕಿರೋದಕ್ಕೆ ಹೆಚ್ಚು ಕಮ್ಮಿ ಒಂದು 15ರಿಂದ 20 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಬಾಳೆ. ಕರೆಕ್ಟ್ ರೈಟು ನಿಮಗೆ ಸಿಕ್ಬಿಟ್ರೆ ಒಂದು 15ರಿಂದ 20 ಲಕ್ಷ ಮೇಲೆ ನಿಮಗೆ ಬಾಳೆಲ್ಲ ದುಡ್ಡು ಆಗಿಬಿಡುತ್ತೆ. ತೆಂಗು ಎಲ್ಲ ಬಾಳೆ ಒಳಗಡೆ ಇದೆ. ತೆಂಗು ನಿಮ್ಗೆ ಕಾಣಿಸ್ತಾಯಿಲ್ಲ ಅಷ್ಟೇ, ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ ನೋಡಿ. ಒಂದು ಓನು ಟ್ರಾನ್ಸ್ಫಾರ್ಮು ಕೂಡ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸರ್ ಈ ವಿಡಿಯೋ ನೋಡಿ ದಯವಿಟ್ಟು ತಗೊಳ್ಳೋರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸುಮ್ಮನೆ ಕಾಲ್ ಮಾಡಿ ಸರ್. ಸುಮ್ಮನೆ ಕಾಟ ಚೀಟಿಗೆಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಖಂಡಿತ. ನೋಡಿ ಇಲ್ಲೊಂದು CCTV ಕೂಡ ಹಾಕಿದ್ದಾರೆ. ಒಂದು ಟ್ರಾನ್ಸ್ಫಾರ್ಮು ಕೂಡ ಹಾಕ್ಸ್ಕೊಂಡಿದ್ದಾರೆ. 3 ಬೋರ್ಗೆ ಒಂದು ಟ್ರಾನ್ಸ್ಫಾರ್ಮ್ ಇದೆ ನೋಡಿ. ಅದು ಕಾಣಿಸ್ತಾ ಇದೆಯಲ್ಲ ನೋಡಿ ಮನೆ. ಅದು ಒಳ್ಳೆ ಅದ್ಭುತ ಆಗಿದೆ ಮನೆ ಮಾತ್ರ. ಇಲ್ಲಿ ಪಕ್ಕದಲ್ಲೂ ಕೂಡ ಬ್ಯಾಂಗ್ಳೂರಲ್ಲಿ ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಅವರು ಮನೆ ಮಾಡಿದ್ದಾರೆ ನೋಡಿ. ಅವರು ಕೂಡ ಬ್ಯಾಂಗ್ಳೂರವರು ಫಾರ್ಮ್ ಹೌಸ್ ಮಾಡಿ ಮನೆ ಮಾಡಿದ್ದಾರೆ. ಇವ್ರ ಜಮೀನೊಳಗಡೆ CCTV ಕೂಡ ಹಾಕಿದ್ದಾರೆ ನೋಡಿ. ಓಕೆ ಸರ್, ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಈ ಜಮೀನೊಳಗಡೆ ಒಂದು 3ರಿಂದ 4 ಟೀಕ್ವುಡ್ ಮರಗಳು ಕೂಡ ಇದೆ. ಆಮೇಲೆ ತೆಂಗು ಮಾತ್ರ ಹಾಕೋಕ್ಕೆ ನಿಮಗೆ ಅಡಿಕೆ ಹಾಕೋಕ್ಕೂ ಒಳ್ಳೆ ಡಿಸ್ಟೆನ್ಸಲ್ಲಿ ಬಿಟ್ಟಿದ್ದಾರೆ ನೋಡಿ. ಜಾಗ 30 ಅಡಿ ಮೇಲಿದೆ ಪ್ಲೇಸ್. ಇದ್ರ ಒಳಗಡೆ ಯಾವ ಥರ ಬೇಕಾದ್ರೂ ಬೆಳಿಬೋದು ನೀವು. ಸಾಯಿಲ್ ಬಂದು ಈ ಥರ ಬರುತ್ತೆ ನೋಡಿ, ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ಓಕೆ ಸರ್, ಥ್ಯಾಂಕ್ ಯು. ಸಾಯಿಲ್ ನೋಡ್ತಾ ಇದ್ರೆ ಕುಂಕುಮ ಕಣಾಗಿದೆ.